ಜಾರಕಿಹೊಳಿ ಜಮೀರ್ ಅಹಮದ್ ಆದಿಯಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ ವಿತೌಟ್ ನೋಟಿಸ್ ಕ್ರಮ ಕೈಗೊಂಡಿದ್ದು ಸರಿಯಲ್ಲ ಅಂತ. ಅವ್ರು ಹೇಳಿದ್ದಾರೆ ಅಂತಾನೆ ನಾನು ಅದೇ ಹೇಳಬೇಕು ಅಂತಾನ, ಅದು ಅವ್ರ ಅಭಿಪ್ರಾಯ, ಅವ್ರು ಹೇಳಿದ್ದಾರೆ. ಅದು ಯಾವುದೇ ಆಗಲಿ ಯಾರ ಮೇಲೆ ಏನೇ ಒಂದು ಕ್ರಮ ಅಂತ ಆಗಬೇಕು ಅಂದರೆ ಅವರನ್ನು ಕೇಳ್ತಕ್ಕಂಥದ್ದು ಸೌಜನ್ಯಕ್ಕಾದರೂ ಕೂಡ ಏನಪ್ಪ ನೀನು ತಪ್ಪು ಮಾಡಿದ್ಯಾ ಅಂತಕ್ಕಂಥದ್ದನ್ನು ಕೇಳೋದು ಸೌಜನ್ಯ, ಕೇಳಬೇಕು ಅಂತ ಅವರು ಹೇಳಿದ್ದಾರೆ. ಅದು ಸಾಮಾಜಿಕವಾಗಿ ಎಲ್ಲರೂ ಒಪ್ಪುವಂಥ ಮಾತು. ನಿಮಗೂ ಕೂಡ ಹಂಗೆ ಆಯ್ತು ಸರ್. ನಮ್ಮದು ಬಿಡ್ರಿ ನನ್ನ ಸುದ್ದಿ ಆಗಿ ಅವರಿಬ್ಬರದ್ದು ಹೇಳಿ. ನೋಟಿಸ್ ಕೊಡಬೇಕಾಯ್ತು, ನೋಟಿಸ್ ಕೊಟ್ಟು ವಿವರಣೆ ಕೇಳಿ ಆಮೇಲೆ ಕ್ರಮ ಕೈಗೊಳ್ಳಬಹುದಾಗಿತ್ತು. ನೋಡಿ, ಸರ್ವೇ ಸಾಮಾನ್ಯವಾಗಿ ಯಾರ ಮೇಲೆ ಏನೇ ಆರೋಪ ಬಂದರೂ ಕೂಡ ಅದನ್ನ ಅವರನ್ನು ನೋಟಿಸೇ ಕೊಡಬೇಕು ಅಂತಿಲ್ಲ. ಫೋನಲ್ಲಾಗಲಿ ಇನ್ನೊಂದಾಗಲಿ ಮತ್ತೊಂದು ಸೌಜನ್ಯಕ್ಕಾದರೂ ಅವ್ರ ಹತ್ರ ಮಾಹಿತಿ ಪಡಿಬೇಕು. ಸತ್ಯಾಸತ್ಯತೆ ಬಗ್ಗೆ ಮಾಹಿತಿ ಪಡೆದು ಆನಂತರ ಕ್ರಮ ಇಡ್ತಕ್ಕಂಥದ್ದು ಅದು ಒಂದು ಸೂಕ್ತವಾದಂಥದ್ದು ಅಂತೇಳಿ ಎಲ್ಲರೂ ಭಾವಿಸಿದರೆ ನಾನು ಕೂಡ ಅದು ಭಾವಿಸ್ತೇನೆ. ಬಹಳ ನಿಕೃಷ್ಟವಾಗಿ ನಡೆಸ್ಕೊಳ್ತಾ ಇದ್ದಾರೆ. ಸರ್ಕಾರ ಬರಲಿಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಾವೆಲ್ಲ ಸಹಕಾರ ಕೊಟ್ಟಿದ್ದೀವಿ, ಆದ್ರೆ ನಮ್ಮ ಮೇಲೆ ಈ ರೀತಿಯಾದಂತಹ ಹಾರ್ಶ್ ಡಿಸಿಷನ್ ಮಾಡ್ತಾ ಇದ್ದಾರೆ ಅಂತ. ನೋಡಿ, ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದೆ ಅಂತಕ್ಕಂಥದ್ದು ನಿರ್ವಿವಾದ. ಅದು ಎಲ್ಲರೂ ಕೂಡ ಒಪ್ಪಿದ್ದೇವೆ, ಎಲ್ರಿಗೂ ಮನವರಿಕೆನೂ ಕೂಡ ಇದೆ. ಆದರೆ ಜಮೀರ್ ಅವ್ರ ಮೇಲೆ, ಇನ್ನೊಬ್ಬರ ಮೇಲೆ, ಮತ್ತೊಬ್ಬರ ಮೇಲೆ ಏನಾದರೂ ಕ್ರಮಗಳು ಅದು ಇದು ಅಂತಕ್ಕಂಥದ್ದು ಪ್ರಸ್ತಾಪಗಳು ಬಂದಾಗ ಆಗಂದಾಕ್ಷಣಕ್ಕೆ ಪೂರ್ಣ ಮುಸ್ಲಿಂ ಸಮುದಾಯನೇ ಕಾಂಗ್ರೆಸ್ ವಿರುದ್ಧ ಅಂತಾಗಲಿ ಅಥವಾ ಅವ್ರ ಮೇಲೆ ಕಾಂಗ್ರೆಸ್ಸಿಗೆ ಕೋಪ ಇದೆ ಅಂತ ಭಾವನೆ ಆಗಲಿ ಆ ಸಮುದಾಯದಲ್ಲೂ ಕೂಡ ಬರಬಾರ್ದು. ಅವರು ಕೂಡ ಸಂಬಂಧಪಟ್ಟವ್ರ ಜೊತೆಯಲ್ಲಿ ಸಂಪರ್ಕ ಮಾಡಿ ಈ ರೀತಿ ಆರೋಪಗಳನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಈ ಥರ ಹೇಳೋದು ಸರಿ ಇಲ್ಲ ಅಂತೇಳಿ ಅವ್ರಿಗೂ ಕೂಡ ಅವ್ರು ಹೇಳಬೇಕಾಗ್ತದೆ. ತನಗೆ ತಾನಾಗೆ ಊಹೆ ಮಾಡಿಕೊಂಡು ಈಗ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ವಿರೋಧ ಇದೆ ಅಂತಕ್ಕಂಥ ಭಾವನೆ ಜನರಲ್ಲಿ ಮೂಡಿಸೋಕ್ಕೆ ಮಾಡ್ತಕ್ಕಂಥ ಪ್ರಯತ್ನ ಯಾರು ಒಪ್ತಕ್ಕಂಥದ್ದಲ್ಲ. ಇವತ್ತು ಕೂಡ ಕಾಂಗ್ರೆಸ್ಸಿಂದ ಮುಸ್ಲಿಮರಿಗೂ ಸಹಾಯ ಆಗಿದೆ, ಮುಸ್ಲಿಮರಿಂದ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಸಹಾಯ ಆಗಿದೆ. ಇತ್ತೀಚೆಗೆ ಈ ತರ ರಾಂಗ್ ಒಂದು ರಿಪೋರ್ಟ್ ಹೈಕಮಾಂಡ್ಗೆ ಹೋಗ್ತಿದೆ, ಪ್ರಕರಣಗಳು ತುಂಬಾ ನಡೀತಿದೆ ಅಂತ ಸರ್. ಅದೇ ನನಗೆ ಗೊತ್ತಿಲ್ಲಪ್ಪ, ಯಾರ್ಯಾರು ಏನೇನು ಉತ್ತರ ಕೊಟ್ಟಿದ್ದಾರೋ, ಯಾರ್ಯಾರು ಏನೇ ಕ್ರಮ ಮಾಡಿದಾರೋ ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ